ಹೈಡ್ರಾಮಾ ಹಂಗಾಮಗಳ ಮಧ್ಯೆ ಬಿಗ್ ಬಾಸ್ ಮನೆಯಿಂದ ಅಧಿಕೃತವಾಗಿ ಶೋಭಾ ಶೆಟ್ಟಿ ಹೊರಬಿದ್ದಿದ್ದಾರೆ. ಹೀಗೆ ದೊಡ್ಡ ಮನೆಯಿಂದ ಹೊರಬಿದ್ದ ಶೋಭಾ ಸುದೀರ್ಘ ಪತ್ರ ಬರೆದಿದ್ದಾರೆ. ವೀಕೆಂಡ್ ಎಲಿಮಿನೇಷನ್ ವೇಳೆ ಕಣ್ಣೀರು ಹಾಕುತ್ತಲೇ ಮನೆಯಿಂದ ಆಚೆ ಹೋಗ್ತೇನೆ ಎಂದಿದ್ದ ಶೋಭಾ ಶೆಟ್ಟಿ ಬಿಗ್ ಬಾಸ್ ಮನೆ ಡೋರ್ ಓಪನ್ ಆಗ್ತಿದ್ದಂತೆ ಉಲ್ಟಾ ಹೊಡೆದಿದ್ರು. ಮನೆಯಿಂದ ಆಚೆ ಹೋಗೋದಿಲ್ಲ ಅಂತ ಹೊಸ ಕಾರ್ಡ್ ಪ್ಲೇ ಮಾಡಿದ್ರು. ಆದ್ರೆ ಇದ್ಯಾವುದನ್ನು ಕೌಂಟ್ ಮಾಡದ ಬಿಗ್ ಬಾಸ್ ಶೋಭಾ ಶೆಟ್ಟಿಗೆ ದೊಡ್ಡ ಮನೆಯ ಡೋರ್ ಕ್ಲೋಸ್ ಮಾಡಿದೆ. ಏನೋ ಮಾಡಲು ಹೋಗಿ ಏನೋ ಆಯ್ತು ಅನ್ನೋ ಹಾಗೆ ಮನೆಯಿಂದ ಹೋಗ್ತೇನೆ ಅಂತ ಕಣ್ಣೀರು ಹಾಕಿ ಆಮೇಲೆ ದೊಡ್ಡ ಮನೆಯಿಂದ ಹೋಗಲ್ಲ ಎಂದ ಶೋಭಾ ಶೆಟ್ಟಿ ಬಿಗ್ ಬಾಸ್ ಮನೆಯಿಂದ ಹೊರಬಿದ್ದಿದ್ದಾರೆ. ಹೀಗೆ ದೊಡ್ಡ ಮನೆಯಿಂದ ಹೊರಬಂದ ಬಳಿಕ ಫೈರ್ ಬ್ರ್ಯಾಂಡ್ ಶೋಭಾ ಶೆಟ್ಟಿ ಬಿಗ್ ಬಾಸ್ ಮತ್ತು ಕಿಚ್ಚ ಸುದೀಪ್ ಹಾಗೂ ತನ್ನ ಅಭಿಮಾನಿಗಳಿಗಾಗಿ ಸುದೀರ್ಘ ಪತ್ರ ಬರೆದಿದ್ದಾರೆ. ಅಷ್ಟೇ ಅಲ್ಲ, ಕ್ಷಮೆ ಕೂಡ ಕೇಳಿದ್ದಾರೆ. ನನ್ನ ಬಿಗ್ ಬಾಸ್ ಪಯಣ ಮುಗಿದಿದೆ. ಆಟ ಆಡಲು ನನ್ನ ಆರೋಗ್ಯ ಸಹಕರಿಸ್ತಾ ಇಲ್ಲ. ಮುನ್ನಡೆಯುವ ಇಚ್ಛೆ ಇದ್ದರೂ ದೇಹ ಮುಂದುವರಿಯಲು ಬಿಡ್ತಾ ಇಲ್ಲ. ಯಾರನ್ನು ಯಾವುದನ್ನು ನಾನು ಹಗುರವಾಗಿ ತೆಗೆದುಕೊಂಡಿಲ್ಲ. ಜೀವನದ ಜವಾಬ್ದಾರಿಗಳಿಗಾಗಿ ಆರೋಗ್ಯವನ್ನ ಕಾಪಾಡಿಕೊಂಡು ಮುನ್ನಡೆಯುವ ಸಲುವಾಗಿ ನಿರ್ಧಾರ ಮಾಡಿದ್ದೇನೆ ಎಂದಿದ್ದಾರೆ. ನೀವು ತೋರಿದ ಪ್ರೀತಿಗೆ ನಾನು ಆಭಾರಿಯಾಗಿದ್ದೇನೆ. ನನ್ನ ಈ ನಿರ್ಧಾರದಿಂದ ಯಾರಿಗಾದರೂ ನೋವಾಗಿದ್ದರೆ ಕ್ಷಮೆ ಇರಲಿ. ನನ್ನ ಪ್ರೀತಿಯ ಕಿಚ್ಚ ಸುದೀಪ್ ಸರ್ಗೂ ಧನ್ಯವಾದ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿದ್ದಾರೆ. ಹೀಗೆ ಎಲ್ಲರಿಗೂ ಧನ್ಯವಾದ ತಿಳಿಸುತ್ತಲೇ ಹೊಸ ಹುರುಪಿನೊಂದಿಗೆ ನಿಮ್ಮನ್ನ ರಂಜಿಸಲು, ನಿಮ್ಮ ಪ್ರೀತಿಯನ್ನ ಮತ್ತೆ ಪಡೆಯಲು ಮತ್ತೊಂದು ರೂಪದಲ್ಲಿ ಮತ್ತೆ ನಿಮ್ಮ ಮುಂದೆ ಖಂಡಿತ ಬರುತ್ತೇನೆ ಎಂದಿದ್ದಾರೆ. ಒಟ್ಟಾರೆ ಕನ್ನಡ ಬಿಗ್ ಬಾಸ್ನಲ್ಲಿ ಸೌಂಡ್ ಮಾಡ್ತಾರೆ ಅಂದ್ಕೊಂಡಿದ್ದ ಶೋಭಾ ಶೆಟ್ಟಿ ದೊಡ್ಡ ಮನೆಯಿಂದ ಆಚೆ ಬಂದಿದ್ದು ಮುಂದಿನ ದಿನಗಳಲ್ಲಿ ಪ್ರೇಕ್ಷಕರ ಮುಂದೆ ಹೇಗೆ ಪ್ರತ್ಯಕ್ಷರಾಗಲಿದ್ದಾರೆ ಅನ್ನೋದು ಸದ್ಯದ ಸಸ್ಪೆನ್ಸ್.